ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಇಡೀ ಜಗತ್ತು ಇದೀಗ ಮತ್ತೊಂದು ಭೀಕರ ಯುದ್ಧದ ಅಂಚಿನಲ್ಲಿ ಬಂದು ನಿಂತಿದೆ. ರಷ್ಯಾ ಯುಕ್ರೇನ್, ಇಸ್ರೇಲ್ ಹಮಾಸ್ ಸಂಘರ್ಷದ ನಡುವೆಯೇ ಈಗ ಇರಾನ್ ಅಮೆರಿಕ ವಿರುದ್ಧ ತೊಡೆತಟ್ಟಿದೆ. ಹೌದು, ಇರಾನ್ ಈಗ ಇಡೀ ಜಗತ್ತಿಗೆ ಅತಿದೊಡ್ಡ ಆರ್ಥಿಕ ಬೆದರಿಕೆ ಹಾಕಿದೆ. ಜಗತ್ತಿನ ತೈಲ ವಹಿವಾಟಿನ ಜೀವನಾಡಿ ಎನಿಸಿಕೊಂಡಿರೋ ಹೋರ್ಮುಜ್ ಜಲಸಂಧಿಯನ್ನೇ ಇರಾನ್ ಭಾಗಶಃ ಮುಚ್ಚಿದೆ. ಅಷ್ಟೇ ಅಲ್ಲ, ಇದು ಕೇವಲ ಟ್ರೇಲರ್ ಮಾತ್ರ. ಅಮೆರಿಕ ಏನಾದರೂ ಕಿರಿಕ್ ಮಾಡಿದ್ರೆ ಇಡೀ ಜಲಸಂಧಿಯನ್ನೇ ಬಂದ್ ಮಾಡ್ತೀವಿ ಅಂತ ಇರಾನ್ನ ಪರಮೋಚ್ಚ ನಾಯಕ ಆಯತೊಲ್ಲಾ ಖಮೇನಿ ಎಚ್ಚರಿಕೆ ನೀಡಿದ್ದಾರೆ. ಇತ್ತ ಭಾರತಕ್ಕೂ ಈಗ ಭಾರೀ ಆತಂಕ ಶುರುವಾಗಿದೆ. ಅಷ್ಟಕ್ಕೂ ಏನಿದು ಹೋರ್ಮುಜ್ ವಿವಾದ? ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೆದರೆ ಭಾರತದ ಮೇಲಾಗುವ ಪರಿಣಾಮ ಏನು? ಇದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇರಾನ್ ಇತ್ತೀಚೆಗೆ ಸ್ಮಾರ್ಟ್ ಕಂಟ್ರೋಲ್ ಆಫ್ ದಿ ಸ್ಟ್ರೈಟ್ ಆಫ್ ಹೋರ್ಮುಜ್ ಹೆಸರಲ್ಲಿ ಬೃಹತ್ ಮಿಲಿಟರಿ ಸಮರಾಭ್ಯಾಸ ಆರಂಭಿಸಿದೆ. ಈ ವೇಳೆ ಕೆಲವು ಗಂಟೆಗಳ ಕಾಲ ಹೋರ್ಮುಜ್ ಜಲಸಂಧಿಯನ್ನ ಇರಾನ್ ಬಂದ್ ಮಾಡಿತ್ತು. ಈ ಜಲಸಂಧಿ ಎಷ್ಟು ಮುಖ್ಯ ಅಂದರೆ ಇಡೀ ಜಗತ್ತಿನ 20% ತೈಲ ವಹಿವಾಟು ಇದೇ ಕಿರಿದಾದ ಸಮುದ್ರ ಮಾರ್ಗದ ಮೂಲಕ ನಡೆಯುತ್ತೆ. ಸೌದಿ ಅರೇಬಿಯಾ, ಕುವೈಟ್, ಇರಾಕ್, UAE ಮತ್ತು ಇರಾನ್ನಂಥ ತೈಲ ಸಂಪದ್ಭರಿತ ದೇಶಗಳ ಕಚ್ಚಾ ತೈಲ ಟ್ಯಾಂಕರ್ಗಳು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಬೇಕಾದ್ರೆ ಇದೇ ಹೋರ್ಮುಜ್ ಜಲಸಂಧಿಯನ್ನ ದಾಟಲೇಬೇಕು. ಒಂದು ವೇಳೆ ಇರಾನ್ ಈ ಮಾರ್ಗವನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ರೆ ಜಗತ್ತಿನಾದ್ಯಂತ ಪೆಟ್ರೋಲ್, ಡೀಸೆಲ್ ಬೆಲೆ ಗಗನಕ್ಕೇರುತ್ತೆ. ಅಷ್ಟೇ ಅಲ್ಲ, ಜಾಗತಿಕ ಆರ್ಥಿಕತೆಯೇ ಕುಸಿದು ಬೀಳೋ ಅಪಾಯ ಇದೆ. ಇರಾನ್ನತ್ತ ಧಾವಿಸಿದ ಬೃಹತ್ ಯುದ್ಧ ನೌಕೆಗಳು. ಖಮೇನಿಗೆ ಟ್ರಂಪ್ ಎಚ್ಚರಿಕೆ. ಇರಾನ್ನ ಈ ಉದ್ದಟತನಕ್ಕೆ ಅಮೆರಿಕ ಕೂಡ ಖಡಕ್ ಆಗಿ ಪ್ರತಿಕ್ರಿಯೆ ನೀಡಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಇರಾನ್ ವಿರುದ್ಧ ಮಿಲಿಟರಿ ದಾಳಿಯ ಎಚ್ಚರಿಕೆ ನೀಡಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ಅಮೆರಿಕದ 50ಕ್ಕೂ ಹೆಚ್ಚು ಅತ್ಯಾಧುನಿಕ ಫೈಟರ್ ಜೆಟ್ಟುಗಳು ಪಶ್ಚಿಮ ಏಷ್ಯಾಕ್ಕೆ ಧಾವಿಸಿವೆ. ಆಗಸದಲ್ಲಿ F-35, F-22, F-16ಗಳ ಆರ್ಭಟ ಶುರುವಾಗಿದೆ. ಇದಲ್ಲದೆ ಬೃಹತ್ ಯುದ್ಧ ವಿಮಾನ ವಾಹಕ ನೌಕೆಗಳಾದ USS ಅಬ್ರಹಂ ಲಿಂಕನ್ ಮತ್ತು ವಿಶ್ವದ ಅತಿದೊಡ್ಡ ಯುದ್ಧ ನೌಕೆ USS ಜೆರಾಲ್ಡ್ ಆರ್ ಫೋರ್ಡ್ ಕೂಡ ಇರಾನ್ ಮೇಲೆ ದಾಳಿ ಮಾಡಲು ಸಜ್ಜಾಗಿ ನಿಂತಿವೆ. ಇತ್ತೀಚೆಗಷ್ಟೇ ಅಮೆರಿಕದ ಯುದ್ಧ ವಿಮಾನವೊಂದು ಇರಾನ್ನ ಡ್ರೋನ್ ಒಂದನ್ನು ಹೊಡೆದುರುಳಿಸಿದ್ದು ಉಭಯ ದೇಶಗಳ ನಡುವಿನ ಬಿಕ್ಕಟ್ಟನ್ನ ಮತ್ತಷ್ಟು ಹೆಚ್ಚಿಸಿದೆ. ಅಮೆರಿಕಕ್ಕೆ ಸ್ಲ್ಯಾಪ್ ಎಚ್ಚರಿಕೆ ನೀಡಿದ ಖಮೇನಿ. ಆದ್ರೂ ಇರಾನ್ ಮಾತ್ರ ಬಗ್ತಿಲ್ಲ. ಇರಾನ್ನ ಪರಮೋಚ್ಚ ನಾಯಕ ಆಯತೊಲ್ಲಾ ಖಮೇನಿ ಅಮೆರಿಕಕ್ಕೆ ನೇರವಾಗಿಯೇ ಸವಾಲು ಹಾಕಿದ್ದಾರೆ. ವಿಶ್ವದ ಬಲಿಷ್ಠ ಸೈನ್ಯ ಒಂದೊಂದು ಸಲ ಎಂಥ ಏಟನ್ನ ತಿನ್ನುತ್ತೆ ಅಂದ್ರೆ ಅದು ಮತ್ತೆ ಎಂದಿಗೂ ಎದ್ದು ನಿಲ್ಲಲು ಸಾಧ್ಯವಾಗಲ್ಲ. ಯುದ್ಧ ನೌಕೆಗಳು ಅಪಾಯಕಾರಿ ಹೌದು, ಆದರೆ ಆ ನೌಕೆಗಳನ್ನ ಸಮುದ್ರದ ಆಳಕ್ಕೆ ಮುಳುಗಿಸುವ ಆಯುಧಗಳು ನಮ್ಮ ಬಳಿ ಇವೆ ಅಂತ ಇರಾನ್ ಗುಡುಗಿದೆ. ಅಂದ್ರೆ ಅಮೆರಿಕದ ಬೃಹತ್ ನೌಕೆಗಳನ್ನ ಹೊಡೆದುರುಳಿಸುವ ಕ್ಷಿಪಣಿಗಳು ಇರಾನ್ ಬಳಿ ಇವೆ ಅನ್ನೋದು ಇದರ ಅರ್ಥ. ಇರಾನ್ ಅಮೆರಿಕ ಸಂಘರ್ಷ, ಭಾರತಕ್ಕೂ ಭಾರೀ ಟೆನ್ಷನ್. ಈ ಮಧ್ಯೆ ಭಾರತ ಕೂಡ ಇರಾನ್ ವಿಚಾರದಲ್ಲಿ ಭಾರೀ ಎಚ್ಚರಿಕೆ ವಹಿಸಿದೆ. ಇತ್ತೀಚೆಗಷ್ಟೇ ಭಾರತದ ಕೋಸ್ಟ್ ಗಾರ್ಡ್ ಮುಂಬೈ ಕರಾವಳಿಯಿಂದ ಸುಮಾರು 100 ನಾಟಿಕಲ್ ಮೈಲಿ ದೂರದಲ್ಲಿ ಅಮೆರಿಕದ ನಿರ್ಬಂಧಕ್ಕೆ ಒಳಗಾಗಿದ್ದ 3 ಇರಾನ್ ಮೂಲದ ತೈಲ ಟ್ಯಾಂಕರ್ಗಳನ್ನು ವಶಪಡಿಸಿಕೊಂಡಿದೆ. ಅಷ್ಟೇ ಅಲ್ಲ, ಭಾರತ ತನ್ನ ಕರಾವಳಿ ಪ್ರದೇಶದಲ್ಲಿ 24 ಗಂಟೆಗಳ ಕಾಲ ಹದ್ದಿನ ಕಣ್ಣು ಇರಿಸಿದೆ. ಅಮೆರಿಕದ ಜೊತೆಗಿನ ಸಂಬಂಧ ವೃದ್ಧಿಯಾದ ಬೆನ್ನಲ್ಲೇ ಭಾರತ ಈ ನಿರ್ಧಾರ ತೆಗೆದುಕೊಂಡಿದೆ. ಯುದ್ಧ ನಡೆದರೆ ಮುಂದೇನು? ಏನಾಗುತ್ತೆ ತೈಲ ಮಾರುಕಟ್ಟೆ? ಒಂದು ಕಡೆ ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಅಣು ಒಪ್ಪಂದದ ಬಗ್ಗೆ ಮಾತುಕತೆ ನಡೀತಾ ಇದೆ. ಇದರಲ್ಲಿ ಕೆಲವು ಪ್ರಗತಿಗಳಾಗಿವೆ ಅಂತ ಇರಾನ್ ಹೇಳ್ತಾ ಇದ್ರೆ, ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮಾತ್ರ ನಮ್ಮ ರೆಡ್ ಲೈನ್ಗಳನ್ನ ಇರಾನ್ ಮೀರ್ತಾ ಇದೆ. ರಾಜತಾಂತ್ರಿಕತೆ ವಿಫಲವಾದ್ರೆ ಮಿಲಿಟರಿ ದಾಳಿಯೇ ಅಂತಿಮ ಅಂತ ಎಚ್ಚರಿಸಿದ್ದಾರೆ. ಒಂದು ವೇಳೆ ಯುದ್ಧ ಶುರುವಾದ್ರೆ ಭಾರತಕ್ಕೆ ಕಚ್ಚಾ ತೈಲ ಪೂರೈಕೆ ಕಷ್ಟವಾಗಬಹುದು. ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯಾಗೋದ್ರ ಜೊತೆಗೆ ಆರ್ಥಿಕತೆಯ ಮೇಲೆ ಭಾರೀ ಹೊರೆ ಬೀಳಲಿದೆ. ಇರಾನ್ನ ಈ ಸಮರಾಭ್ಯಾಸ ಕೇವಲ ಸ್ಯಾಂಪಲ್ ಆಗಿದ್ದು ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಯಾವ ಕಡೆ ತಿರುಗುತ್ತೆ ಅನ್ನೋದು ಭಾರೀ ಕುತೂಹಲ ಮೂಡಿಸಿದೆ. ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೆಯುತ್ತೆ ಅಂತ ನಿಮಗನ್ಸುತ್ತಾ? ಒಂದು ವೇಳೆ ಹೋರ್ಮುಜ್ ಜಲಸಂಧಿ ಬಂದ್ ಆದ್ರೆ
ಭಾರತದ ಪರಿಸ್ಥಿತಿ ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.